ನಮಸ್ಕಾರ ಕರ್ನಾಟಕ ಈ ದಿನಕ್ಕೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್. ರಣ್ಯಾರಾವ್ ಪ್ರಕರಣದಲ್ಲಿ ಇಬ್ಬರು ಸಚಿವರು ಶಾಮೀಲಾಗಿದ್ದಾರೆ ಎಂದು ವಿಜೇಂದ್ರ ಆರೋಪಿಸಿದ್ದಾರೆ. ವಿಜೇಂದ್ರ ಸಚಿವರ ಹೆಸರು ಹೇಳಲಿ, ಗಾಳಿಯಲ್ಲಿ ಗುಂಡು ಹಾರಿಸುವುದು ಬೇಡ. ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟು. ಮಸೀದಿ ಓಪನ್ ಮಾಡಲು ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ. ಸಿದ್ದರಾಮಯ್ಯ ಅವರಿಗೆ ಇದು ಚಾಲೆಂಜ್. ತಾಕತ್ತಿದ್ದರೆ ಓಪನ್ ಮಾಡಿ ನೋಡಿ. ಸಿಎಂಗೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಸವಾಲು. ಹಾಸನಕ್ಕೆ ಕೇಳಿದ್ದು ಬಜೆಟ್ನಲ್ಲಿ ಸಿಕ್ಕಿದೆ. ಟೀಕಿಸುವವರು ಪ್ರತಿ ಓದಿ ಮಾತಾಡಲಿ. ರೇವಣ್ಣಗೆ ಶ್ರೇಯಸ್ ಪಟೇಲ್ ತಿರುಗೇಟು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರಿಗೆ ದುಬೈ ನಂಟಿದೆ ಎಂದು ಬಿಜೆಪಿ ಹಿರಿಯ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳುತ್ತಿದ್ದಾರೆ. ಹೀಗಾಗಿ ರಣ್ಯಾರಾವ್ ಚಿನ್ನ ಕಳ್ಳಸಾಗಣೆ ಪ್ರಕರಣದಲ್ಲಿ ವಿಜೇಂದ್ರ ಕೈವಾಡ ಇದೆಯೇ ಎಂಬ ದಿಕ್ಕಿನಲ್ಲೂ ತನಿಖೆ ನಡೆಯಬೇಕು ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದರು. ಬೆಂಗಳೂರಿನಲ್ಲಿ ಮಂಗಳವಾರ ಮಾತನಾಡಿದ ಅವರು, ರಣ್ಯಾರಾವ್ ಚಿನ್ನ ಕಳ್ಳಸಾಗಣೆ ಪ್ರಕರಣದಲ್ಲಿ ಇಬ್ಬರ ಸಚಿವರು ಶಾಮೀಲಾಗಿದ್ದಾರೆ ಎಂದು ಬಿವೈ ವಿಜೇಂದ್ರ ಆರೋಪಿಸಿದ್ದು, ಆ ಸಚಿವರ ಹೆಸರು ಹೇಳಲಿ, ಬದಲಿಗೆ ಗಾಳಿಯಲ್ಲಿ ಗುಂಡು ಹಾರಿಸುವುದು ಬೇಡ. ಸಿಬಿಐ ಮತ್ತು ಡಿಆರ್ಐ ಎರಡು ಕೇಂದ್ರ ಸರ್ಕಾರದ ಅಧೀನದಲ್ಲಿರುವ ಸಂಸ್ಥೆಗಳು. ತನಿಖೆ ಮಾಡಿಸಲಿ. ವಿಜೇಂದ್ರ ಅವರಿಗೆ ದುಬೈ ಕನೆಕ್ಷನ್ ಜಾಸ್ತಿ, ಅಲ್ಲೂ ಅವರ ಬ್ಯಾಂಕ್ ಖಾತೆಗಳಿವೆ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ. ಅವರಿಗೆ ಸಚಿವರು ಶಾಮೀಲಾಗಿರುವ ಬಗ್ಗೆ ಮಾಹಿತಿ ಇರಬಹುದು, ಅದಕ್ಕಾಗಿ ಹೆಸರು ಹೇಳಲಿ. ಆದಾಗ್ಯೂ ಸಿಬಿಐ ಮೂಲಕ ಬಿಜೆಪಿಯವರು ತನಿಖೆಯನ್ನು ಹಳ್ಳ ಹಿಡಿಸುವ ಸಾಧ್ಯತೆಯನ್ನು ಅಲ್ಲಗಳೆಯುವಂತಿಲ್ಲ. ಯಾಕೆಂದ್ರೆ ರಣ್ಯಾರಾವ್ಗೆ 12 ಎಕರೆ ಜಾಗ ಕೊಟ್ಟಿರೋದೇ ಬಿಜೆಪಿ ಸರ್ಕಾರ. ಅಂದ್ರೆ ಆಕೆಯ ಜೊತೆಗೆ ಬಿಜೆಪಿ ನಾಯಕರಿಗೆ ಅಷ್ಟೊಂದು ನಿಕಟ ಸಂಪರ್ಕ ಇದೆ ಎಂದು ಅಂದಾಜಿಸಬಹುದು. ಇಲ್ಲದಿದ್ದರೆ 12 ಎಕರೆ ಜಾಗ ಮಂಜೂರು ಮಾಡುವುದು ಸಾಧ್ಯವೇ? ಈ ದಿಕ್ಕಿನಲ್ಲಿ ನಿಷ್ಪಕ್ಷಪಾತ ತನಿಖೆ ನಡೆದಾಗಲೇ ಸತ್ಯ ಹೊರಬರಬಹುದು ಎಂದರು. ಯಾರೇ ಇದ್ರೂ ಕೂಡ ಹೆಸರು ಹೇಳಿದ್ರೆ ಗೊತ್ತಾಗುತ್ತೆ. ಸುಮ್ಮನೆ ನಾವು ಆ ಸಚಿವರು ಇರ್ಬೋದು, ಈ ಸಚಿವರು ಇರ್ಬೋದು ಅಂತ ಇದೆ. ಈಗ CBI ಇದೆ, DRI ಅವರು ಎಂಟ್ರಿ ಆಗಿದ್ದಾರೆ. ಹೇಳಿದ್ರೆ ಏನಾದರೂ ಮಾಹಿತಿ ಕೊಟ್ಟರೆ ಆ್ಯಕ್ಷನನ್ನು ತಗೋಬೋದು. ಸುಮ್ಮನೆ BJPಯವರು ಇಬ್ಬರು ಸಚಿವರ ಕೈವಾಡ ಇದೆ ಅಂತ ನಮ್ಮ ಯಾರು BJP ರಾಜ್ಯಾಧ್ಯಕ್ಷರು ಹೇಳಿದ್ರು. ಈಗ ಯತ್ನಾಳ್ ಅವ್ರು ಏನು ಹೇಳ್ತಾರೆ ಅಂದರೆ, ವಿಜೇಂದ್ರ ಅವರಿಗೆ ದುಬೈ ಬಗ್ಗೆ ಬಹಳಷ್ಟು ಅನುಭವ ಇದೆ ಅಂತ. ಹೌದಾ ಇಲ್ಲ? ಬೆಂಕಿ ಇಲ್ಲದೆ ಹೊಗೆ ಆಡೋದಿಲ್ಲ ಅಂತೇಳಿ ಹಿರಿಯರು ಹೇಳ್ತಾರೆ. ಇಂಥ ಒಂದು ಗಂಭೀರವಾಗಿರ್ತಕ್ಕಂಥ ಪ್ರಕರಣ ಯಾರ್ದೋ ಬೆಂಬಲ ಇಲ್ಲದೇ ಆಗೋದಕ್ಕೆ ಸಾಧ್ಯ ಇಲ್ಲ. ಒಬ್ಬ ಹಿರಿಯ IPS ಅಧಿಕಾರಿಯ ಮಗಳು ಒಂದು ಕಡೆ ಆದರೆ, ಸಚಿವರ ನಿಕಟ ಸಂಪರ್ಕ ಇತ್ತು ಅಂದರೆ ಬೆಂಬಲ ಇತ್ತು ಅನ್ನೋದನ್ನು ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿದೆ. ಹಾಗೆ ಎಲ್ಲವೂ ಕೂಡ ಸತ್ಯಾಂಶ ತನಿಖೆ ನಂತರ ಹೊರಬೀಳ್ತದೆ. ಕ್ಯಾತಮಾರನಹಳ್ಳಿ ಮಸೀದಿ ಓಪನ್ಗೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಆಕ್ಷೇಪ ವ್ಯಕ್ತಪಡಿಸಿದ್ದು, ಸಿಎಂ ಸಿದ್ದರಾಮಯ್ಯಗೆ ಸವಾಲು ಹಾಕಿದ್ದಾರೆ. ಈ ಬಗ್ಗೆ ಮೈಸೂರಿನಲ್ಲಿ ಮಾತನಾಡಿದ ಅವರು, ರೆಸಿಡೆನ್ಸಿ ಜಾಗದಲ್ಲಿ ಅನಧಿಕೃತವಾಗಿ ನಿರ್ಮಿಸಿರುವ ಮಸೀದಿಯನ್ನ ರಿಓಪನ್ ಮಾಡಲು ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ. ನಾನೊಬ್ಬ ಬಿಜೆಪಿ ಕಾರ್ಯಕರ್ತನಾಗಿ ಸಿದ್ದರಾಮಯ್ಯ ಅವರಿಗೆ ಚಾಲೆಂಜ್ ಮಾಡಿ ಹೇಳುತ್ತೇನೆ, ತಾಕತ್ತಿದ್ದರೆ ಓಪನ್ ಮಾಡಿ ನೋಡಿ ಎಂದು ಸವಾಲು ಹಾಕಿದ್ದಾರೆ. ರಾಜ್ಯ ಸರ್ಕಾರದ ಅಲ್ಪಸಂಖ್ಯಾತರ ಓಲೈಕೆಯನ್ನ ಟೀಕೆ ಮಾಡಿರುವ ಮಾಜಿ ಸಂಸದ ಪ್ರತಾಪ್ ಸಿಂಹ, ರಾಜ್ಯ ಸರ್ಕಾರ ಧರ್ಮದ ಆಧಾರದ ಮೇಲೆ ತೆರಿಗೆ ಸಂಗ್ರಹದ ವರದಿ ಸಿದ್ಧ ಮಾಡಬೇಕು ಎಂದು ಆಗ್ರಹ ಮಾಡಿದ್ದಾರೆ. ರಾಜ್ಯದಲ್ಲಿ ಹಿಂದೂಗಳು ಎಷ್ಟು ತೆರಿಗೆ ಕಟ್ಟುತ್ತಿದ್ದಾರೆ, ಮುಸ್ಲಿಮರು ಎಷ್ಟು ತೆರಿಗೆ ಕಟ್ಟುತ್ತಿದ್ದಾರೆ, ಕ್ರಿಶ್ಚಿಯನ್ನರು ಎಷ್ಟು ತೆರಿಗೆ ಕಟ್ಟುತ್ತಿದ್ದಾರೆ, ಅದರ ವರದಿ ತಯಾರಿಸಿ ಬಿಡುಗಡೆ ಮಾಡಿ. ರಾಜ್ಯ ಬಜೆಟ್ಗೆ ಸಾಬರ ಕೊಡುಗೆ ಎಷ್ಟು ಎಂಬುದು ಜನರಿಗೆ ಗೊತ್ತಾಗಲಿ. ಮಸೀದಿಯಿಂದ ಚರ್ಚ್ನಿಂದ ಸರ್ಕಾರಕ್ಕೆ 5 ರೂಪಾಯಿ ಆದರೂ ತೆರಿಗೆ ಬರುತ್ತಿದೆಯಾ? ಇದು ಹಲಾಲ್ ಬಜೆಟ್ ಅನ್ನೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಎಂದು ಕಿಡಿಕಾರಿದ್ದಾರೆ. ಈ ಬಾರಿಯ ರಾಜ್ಯ ಬಜೆಟ್ನಲ್ಲಿ ನಮ್ಮ ಜಿಲ್ಲೆಗೆ ಏನೂ ಕೊಟ್ಟಿಲ್ಲ ಎನ್ನುವವರು ಆಯವ್ಯಯ ಪ್ರತಿಯನ್ನ ಕೂಲಂಕುಷವಾಗಿ ಓದಿ ನಂತರ ಮಾತಾಡಲಿ ಎಂದು ಪರೋಕ್ಷವಾಗಿ ಮಾಜಿ ಸಚಿವ HT ರೇವಣ್ಣ ಅವರಿಗೆ ಸಂಸದ ಶ್ರೇಯಸ್ ಪಟೇಲ್ ತಿರುಗೇಟು ನೀಡಿದರು. ನಗರದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಜೆಟ್ ಹೇಗೆ ಇದ್ದರೂ ಪ್ರತಿಪಕ್ಷಗಳು ಟೀಕೆ ಮಾಡುತ್ತವೆಯೇ ಹೊರತು ಹೊಗಳುವುದಿಲ್ಲ. ಅವರು ಅದೇ ಕೆಲಸ ಮಾಡಿದ್ದಾರೆ. ಆದರೆ ಟೀಕೆ ಟಿಪ್ಪಣಿ ಮಾಡುವ ಮುನ್ನ ತಿಳಿದು ಮಾತನಾಡಲಿ. ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಸದ್ಯ 9 ಕೋಟಿ ಕೊಟ್ಟಿದ್ದಾರೆ. ಆಸ್ಪತ್ರೆ ಆರಂಭಕ್ಕೆ ಬೇಕಾದ ಉಪಕರಣ ಖರೀದಿಗೆ 30 ಕೋಟಿ ಬಿಡುಗಡೆಗೆ ಪ್ರಸ್ತಾವನೆ ಸಲ್ಲಿಸಲಾಗಿದ್ದು, ಇದಕ್ಕೆ ಅನುಮೋದನೆ ಸಿಕ್ಕಿದೆ. ಬೇಲೂರು ಹಾಸನ ರೈಲ್ವೆ ಯೋಜನೆಗೆ ತನ್ನ ಪಾಲಿನ 50% ಅನುದಾನ ನೀಡಲು ಬಜೆಟ್ನಲ್ಲಿ ಒಪ್ಪಿಗೆ ಸೂಚಿಸಲಾಗಿದೆ. ಬೇಲೂರು ಹಳೆಬೀಡು ದೇವಾಲಯ ವ್ಯಾಪ್ತಿಯಲ್ಲಿ ಪ್ರವಾಸಿಗರಿಗೆ ಮೂಲಭೂತ ಸೌಕರ್ಯಕ್ಕೆ ಹಣ ನಿಗದಿಪಡಿಸಲಾಗಿದೆ. ಹಾಸನ ನಗರಸಭೆಯನ್ನು ನಗರ ಪಾಲಿಕೆಯನ್ನಾಗಿ ಮೇಲ್ದರ್ಜೆಗೇರಿಸಿರುವುದು ನಮ್ಮ ಸರ್ಕಾರ. ಬಜೆಟ್ನಲ್ಲಿ ಅದಕ್ಕೆ ಅನುದಾನವನ್ನು ನೀಡಿದೆ. ಚನ್ನರಾಯಪಟ್ಟಣದ ದಿಡಗ ಕೆರೆಗೆ ತುಂಬಿಸಲು ಹಾಗೂ ತೋಟಿ ಏತ ನೀರಾವರಿ ಸಾಕಾರಕ್ಕೆ ಅನುದಾನ ಬಿಡುಗಡೆ ಮಾಡಲಾಗಿದೆ. ಕೆಶಿಪ್ ಅಡಿಯಲ್ಲಿ ಶ್ರೀರಂಗಪಟ್ಟಣ, ಕೆಆರ್ಪೇಟೆ ಮತ್ತು ಚನ್ನರಾಯಪಟ್ಟಣ ಹಾಗೂ ಸಕಲೇಶಪುರದ ದೋಣಿಗಾಲ್, ಮಡಿಕೇರಿ ನಡುವಿನ ರಸ್ತೆ ಅಭಿವೃದ್ಧಿಗೆ ಹಣ ನೀಡಲಾಗಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಆನೆ ದಾಳಿಯಿಂದ ಮೃತಪಟ್ಟವರ ಕುಟುಂಬಕ್ಕೆ ಪರಿಹಾರ ಮೊತ್ತವನ್ನು 15 ರಿಂದ 20 ಲಕ್ಷಕ್ಕೆ ಹೆಚ್ಚಿಸಿ ನಮ್ಮ ಕೋರಿಕೆಗೆ ಸರ್ಕಾರ ಸ್ಪಂದಿಸಿದೆ. ಭದ್ರಾ ಅರಣ್ಯ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಎಲಿಫೆಂಟ್ ಸಾಫ್ಟ್ ರಿಲೀಫ್ ಸೆಂಟರ್ಗೆ ಪ್ರಾಥಮಿಕವಾಗಿ 17 ಕೋಟಿ ಬಿಡುಗಡೆ ಮಾಡಲಾಗಿದೆ. ಅಲ್ಲಿಗೆ ನಾವು ಇಟ್ಟಿದ್ದ 90% ಬೇಡಿಕೆ ಬಜೆಟ್ನಲ್ಲಿ ಈಡೇರಿದೆ ಎಂದು ಅಂಕಿಅಂಶ ನೀಡಿದರು. ನಿನ್ನೆ ಜೊತೆಗೆ ಪ್ರತಿಪಕ್ಷ ಅಂತ ಹೇಳಿದ್ರೆ ಸರ್ವೇ ಸಾಮಾನ್ಯ ಟೀಕಾ ಪ್ರಹಾರಗಳು ಇರ್ತವೆ ಬಜೆಟ್ ಬಗ್ಗೆ. ನಾವು ಪ್ರತಿಪಕ್ಷದಲ್ಲಿದ್ದಾಗ ನಾವು ಅದು ಸರ್ವೇ ಸಾಮಾನ್ಯ ಟೀಕಾ ಪ್ರಹಾರ ಮಾಡೋದು ಬಜೆಟ್ ಬಗ್ಗೆ. ಆದರೆ ಇಂದಿನ ಬಜೆಟಲ್ಲಿ ನಮ್ಮ ಹಾಸನಕ್ಕೆ
ಬಜೆಟೇತರ ಆಗಿರ್ಬೋದು. ನಮ್ಮ ಹಾಸನಕ್ಕೆ ಏನೇನು ಈ ವರ್ಷ ಈಗ ನಾವು ಲೋಕಸಭೆ ಚುನಾವಣೆ ಆದಾದ್ಮೇಲೆ ಮತ್ತು ಸರ್ಕಾರ ಬಂದ ಮೇಲೆ ಏನೇನು ಕಾರ್ಯಕ್ರಮಗಳಾಗಿದೆ, ಏನೇನು ಅನುದಾನವನ್ನು ಕೊಟ್ಟಿದ್ದಾರೆ ಅನ್ನೋದು ನಿಮ್ಮ ಮುಂದೆ ಇಡಲಿಕ್ಕೆ ನಾನು ಬಂದಿದ್ದೀನಿ. ಮೊದಲದಾಗಿ ನೀವೆಲ್ಲ ಬಜೆಟ್ನ ಬ್ರೀಫಲ್ಲಿ ನೋಡಿರ್ತೀರಿ. ಎಲ್ಲದಕ್ಕಿಂತ ಹೆಚ್ಚಾಗಿ ತುಂಬ ಕಂಪ್ಲೇಂಟ್ಸ್ ಇದ್ದಿದ್ದು ನಮಗೆ ನಮ್ಮ ಹಾಸನ ಇದು ಯಾವುದು ಫ್ಲೈಓವರ್ ಅರ್ಧಕ್ಕೆ ನಿಂತಿದೆ, ನಮ್ಮ ಸ್ಟೇಟ್ ಶೇರ್ ಕೊಟ್ಟಿಲ್ಲ, ಸ್ಟೇಟ್ ಶೇರ್ ಹಾಗೆ ನಿಂತ್ಕೊಂಡಿದೆ ಅಂತ. ಸ್ಟೇಟ್ ಶೇರ್ನ ಕೊಟ್ಟು ನಾನು ಜಿಯೋ ಮಾಡಿಸ್ಕೊಂಡು ಆಗಲೇ ಲಾಸ್ಟ್ ವೀಕಲ್ಲಿ ಜಿಯೋ ಮಾಡಿಸ್ಕೊಂಡ್ಬಂದೆ. ಅದು ನಿಮಗಿನ್ನೂ ಅದು ನಾನು ತಂದಿರಲಿಲ್ಲ. ಶೇಕಡ 21.84% ಏನು ನಮ್ಮ ರಾಜ್ಯ ಶೇರ್ ಇತ್ತು ಅದನ್ನು ಬಿಡುಗಡೆ ಮಾಡಿದ್ದಾರೆ. ಇನ್ನು HMRDC ಏನು ನಮ್ಮ ಸೆಂಟ್ರಲ್ ಪಾರ್ಟ್ ಆಫ್ 15 ಕೋಟಿ ಇತ್ತು, ಎರಡೂ ಸೇರಿ ಒಟ್ಟು 37 ಕೋಟಿ ಪರಿಷ್ಕೃತ ದರ ಏನಿತ್ತು ಅದು ಅನುಮೋದನೆ. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮಣ್, ವಕ್ತಾರ ದೇವರಾಜೇಗೌಡ, ಯೂತ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ರಂಜಿತ್ ಕುರೂರ್ ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಶೇಖರ್ ಹಾಜರಿದ್ದರು. ಬೋವಿ ಅಭಿವೃದ್ಧಿ ನಿಗಮ ಹಗರಣದ ತನಿಖಾಧಿಕಾರಿಯಾಗಿದ್ದ ಡಿವೈಎಸ್ಪಿ ಕನಕಲಕ್ಷ್ಮಿ ಅವರು ವಕೀಲೆ ಜೀವಾ ಅವರಿಗೆ ತನಿಖೆ ನೆಪದಲ್ಲಿ ಕಿರುಕುಳ ನೀಡಲಾಗಿದೆ ಎನ್ನಲಾಗಿದ್ದು, ಈ ಬಗ್ಗೆ ಸ್ವತಃ ಜೀವಾ ಅವರೇ ಡೆತ್ ನೋಟ್ನಲ್ಲಿ ಡಿವೈಎಸ್ಪಿ ಕನಕಲಕ್ಷ್ಮಿ ಅವರು ಟಾರ್ಚರ್ ಕೊಡುತ್ತಿದ್ರು ಎಂದು ಬರೆದಿದ್ದರು ಎಂದು ವರದಿಯಾಗಿತ್ತು. ಇದೀಗ ತನಿಖೆ ನಡೆಸಿದ ಎಸ್ಐಟಿ ತಂಡ ಕೊನೆಗೂ ಕನಕಲಕ್ಷ್ಮಿ ಅವರನ್ನ ಬಂಧಿಸಿದೆ. ಬೋವಿ ನಿಗಮ ಕೋಟಿ ಹಗರಣ ನಡೆದಿದೆ ಎಂಬ ಪ್ರಕರಣದಲ್ಲಿ ವಕೀಲೆ ಜೀವಾ ಹಾಗೂ ಇತರರನ್ನ ತನಿಖೆ ನಡೆಸಲಾಗಿತ್ತು. ಆದರೆ ತನಿಖೆ ನಡೆಯುತ್ತಿದ್ದಂತೆಯೇ ವಕೀಲೆ ಜೀವಾ ಪ್ರಾಣ ಬಿಟ್ಟಿದ್ರು. ಪ್ರಾಣ ಕಳೆದುಕೊಳ್ಳುವುದಲ್ಲದೆ 13 ಪುಟಗಳ ಡೆತ್ ನೋಟ್ ಅನ್ನು ಬರೆದಿದ್ರು. ಇದರಲ್ಲಿ ಡಿವೈಎಸ್ಪಿ ಕನಕಲಕ್ಷ್ಮಿ ಸಾಕಷ್ಟು ಟಾರ್ಚರ್ ನೀಡಿದ್ದಾರೆ ಎಂದು ಆರೋಪಿಸಲಾಗಿತ್ತು. ಜೀವಾ ಬರೆದಿರುವ 13 ಪುಟಗಳ ಡೆತ್ ನೋಟ್ನಲ್ಲಿ ಕನಕಲಕ್ಷ್ಮಿ ಹೆಸರನ್ನ ಸ್ಪಷ್ಟವಾಗಿ ಬರೆದಿದ್ದರು ಎನ್ನಲಾಗಿದೆ. ಅಲ್ಲದೆ ವಕೀಲೆ ಜೀವಾ ಸಾವಿನ ಬೆನ್ನಲ್ಲೇ ಸಹೋದರಿ ಕೂಡ ಕನಕಲಕ್ಷ್ಮಿ ವಿರುದ್ಧ ಗಂಭೀರವಾಗಿ ಆರೋಪಿಸಿದ್ರು. ವಕೀಲೆ ಜೀವಾಗೆ ತನಿಖಾಧಿಕಾರಿ ದೈಹಿಕವಾಗಿ ಹಿಂಸೆ ನೀಡಿದ್ದಾರೆ ಎಂದು ಹೇಳಲಾಗಿದೆ. ಈ ಬಗ್ಗೆ ಡೆತ್ ನೋಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ವಕೀಲರ ಸಂಘವೂ ಸಹ ಅಫಿಡವಿಟ್ನಲ್ಲೂ ಅದನ್ನೇ ಹೇಳಿತ್ತು. ಇತ್ತ ಬನಶಂಕರಿ ಠಾಣಾ ವ್ಯಾಪ್ತಿಯಲ್ಲಿ ವಕೀಲೆ ಜೀವಾ ಸಾವಿನ ಕೇಸ್ ಸಂಬಂಧ ಕೇಸ್ ದಾಖಲಾಗಿದ್ದು, ಪ್ರಕರಣದ ತನಿಖೆಗೆ ಸ್ಟೇ ಕೋರಿ ಡಿವೈಎಸ್ಪಿ ಕನಕಲಕ್ಷ್ಮಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ತನಿಖೆಗೆ ಸ್ಟೇ ಜೊತೆಗೆ ಎಫ್ಐಆರ್ ಅನ್ನು ರದ್ದು ಮಾಡಬೇಕು ಎಂದು ಕನಕಲಕ್ಷ್ಮಿ ಪರ ವಕೀಲ ವೆಂಕಟೇಶ್ ದಳವಾಯಿಯಿಂದ ಅರ್ಜಿ ಸಲ್ಲಿಸಿದ್ರು. ಆದರೆ ಹೈಕೋರ್ಟ್ ವಕೀಲೆ ಸಾವಿನ ಪ್ರಕರಣದ ತನಿಖೆಗೆ ವಿಶೇಷ ತಂಡವನ್ನ ರಚಿಸಿತ್ತು. ಸಿಬಿಐ, ಎಸ್ಪಿ, ಸಿಸಿಬಿ, ಡಿಸಿಸಿಎ ಅಕ್ಷಯ್ ಮಚೇಂದ್ರ, ಎಸ್ಡಿಎಸ್ಪಿ ನಿಶಾ ಜೇಮ್ಸ್ ನೇತೃತ್ವದ ಎಸ್ಐಟಿ ತಂಡ ಇದಾಗಿದ್ದು, ಮಂಗಳವಾರ ಡಿವೈಎಸ್ಪಿ ಕನಕಲಕ್ಷ್ಮಿಯನ್ನ ಬಂಧಿಸಿದ್ದಾರೆ. ರಾಜಕೀಯ ಗುದ್ದಾಟಕ್ಕೆ ತುಳುನಾಡಿನ ಕಾರ್ಣಿಕ ದೈವದ ನೇಮೋತ್ಸವ ಸ್ಥಗಿತ ಎನ್ನುವ ವ್ಯವಸ್ಥಾಪನಾ ಸಮಿತಿಯ ಆರೋಪಕ್ಕೆ ಗುತ್ತು ಮನೆತನಗಳ ಪ್ರಮುಖರು ಸ್ಪಷ್ಟನೆ ನೀಡಿದ್ದಾರೆ. ಮಂಗಳೂರಿನಲ್ಲಿ ಇರಂತಬೆಟ್ಟು ಮನೆತನದ ಪ್ರಮುಖರಾದ ಕಿರಣ್ ಕುಮಾರ್ ಕೋಡಿಕಾಲ್ ಮಾತನಾಡಿ, ಮನೆತನದ ಪ್ರಮುಖರಲ್ಲದವರು ಸುಳ್ಳು ಸುದ್ದಿ ಹಬ್ಬಿಸಿದ್ದಾರೆ. 600 ವರ್ಷಗಳ ಇತಿಹಾಸ ಈ ದೇವಸ್ಥಾನಗಳಿಗೆ ಇದೆ. 4 ಮನೆತನದವರು ಸೇರಿಕೊಂಡು ನೇಮೋತ್ಸವ ಮಾಡಿಕೊಂಡು ಬರುತ್ತಿದ್ದೇವೆ. ಏಕಾಏಕಿ ಒಂದು ತಂಡ ಸಮಿತಿ ರಚನೆ ಮಾಡಿದ್ದು, ಸಮಿತಿ ರಚನೆ ಮಾಡಿ ಅವರವರೇ ಜವಾಬ್ದಾರಿ ಹಂಚಿಕೊಂಡಿದ್ದಾರೆ. ನಮ್ಮ ಆಮಂತ್ರಣ ಪತ್ರಿಕೆ ಹಂಚಿದ ಬಳಿಕ ಅವರು ಪ್ರತ್ಯೇಕ ಆಮಂತ್ರಣ ಪತ್ರಿಕೆ ಹಂಚಿದ್ದಾರೆ. ಊರಿನಲ್ಲಿ ಗೊಂದಲ ಸೃಷ್ಟಿಸುವ ಕೆಲಸ ಮಾಡಿದ್ದಾರೆ. ನೇಮೋತ್ಸವ ಮಾಡಲು ನಮಗೆ ಕೋರ್ಟ್ ಆದೇಶ ನೀಡಿದೆ. ಕೋರ್ಟ್ ಆದೇಶ ಧಿಕ್ಕರಿಸಿ ಧಾರ್ಮಿಕ ದತ್ತಿ ಇಲಾಖೆಯ ಎಸಿ ಅವರಿಗೂ ನೇಮೋತ್ಸವ ನಡೆಸಲು ಆದೇಶ ನೀಡಿದ್ದಾರೆ. ಪಾರಂಪರಿಕವಾಗಿ ನಾವೇ ನೇಮೋತ್ಸವ ಮಾಡಿಕೊಂಡು ಬಂದಿದ್ದೇವೆ. ಗ್ರಾಮದ ಜನರಿಗೆ ಯಾರು ನೇಮೋತ್ಸವ ಮಾಡ್ತಾರೆ ಎಂಬುದು ಮುಖ್ಯವಲ್ಲ. ಗ್ರಾಮಸ್ಥರಿಗೆ ನೇಮೋತ್ಸವ ಆಗಬೇಕಿತ್ತು. ನಾವು ನೇಮೋತ್ಸವ ನಿಲ್ಲಿಸಿಲ್ಲ. ಸಂಪ್ರದಾಯಬದ್ಧವಾಗಿ ನಮಗೆ ನೇಮೋತ್ಸವ ನಡೆಸಲು ಕೋರ್ಟ್ ಅನುಮತಿ ನೀಡಿದೆ. ಕಾನೂನು ಸುವ್ಯವಸ್ಥೆ ಹಾಳಾಗದಂತೆ ಅಧಿಕಾರಿಗಳು ನೇಮೋತ್ಸವಕ್ಕೆ ತಡೆ ನೀಡಿದ್ದಾರೆ. ಊರಿನವರಿಗೆ ಯಾರ ಕಡೆ ಹೋಗುವುದು ಎಂಬ ಗೊಂದಲದಲ್ಲಿದ್ದಾರೆ. ಯಾರೋ ರೋಡ್ನಲ್ಲಿ ಹೋಗುವವರು ನೇಮೋತ್ಸವ ಮಾಡ್ತೇವೆ ಅಂದ್ರೆ ಆಗುತ್ತಾ? ಊರಿನವರು ಸೇವಾ ಸಮಿತಿ ಮಾಡಿ ನೇಮೋತ್ಸವ ಮಾಡೋದಕ್ಕೆ ನಮ್ಮ ತರ್ಕಾರಿಲ್ಲ. ಆದ್ರೆ ಅವರಿಗೆ ಸೇವಾ ಸಮಿತಿ ಬೇಡ, ಆಡಳಿತ ಸಮಿತಿ ಬೇಕು. ಸಂಪ್ರದಾಯವನ್ನು ಬದಲಿಸುವ ಕೆಲಸ ಮಾಡ್ತಿದ್ದಾರೆ. ಈ ಹಿಂದೆಯೂ ಒಂದು ದಿನ ನೇಮೋತ್ಸವ ನಿಂತಿತ್ತು. ನಾವು ಕಾನೂನಿಗೆ ಬದ್ಧರಾಗಿದ್ದೇವೆ. ನೇಮೋತ್ಸವ ನಿಂತಿರುವುದರಿಂದ ಊರಿನವರಿಗೆ ಸಮಸ್ಯೆ ಆಗಬಹುದೆಂಬ ಭಯವಿದೆ. ಆದ್ರೆ ಯಾರಿಂದಾಗಿ ನೇಮೋತ್ಸವ ನಿಂತಿದೆ ಅವರಿಗೆ ದೈವ ಶಿಕ್ಷೆ ನೀಡುತ್ತೆ ಎಂದರು. ವರ್ಷ ಇತಿಹಾಸ ಇರುವಂತಹ ಈ ಒಂದು ನೇಮೋತ್ಸವ, ಶ್ರೀ ಅರಸು ವೈದ್ಯನಾಥ ಜುಮಾದಿ ಬಂಟ ಈ ನೇಮೋತ್ಸವ ಇರಂತಬೆಟ್ಟು ಹಾಗೂ ಅಲಂಕಾರ ಮಾಡದಲ್ಲಿ ನಡುವಂತ ಈ ಒಂದು ನೇಮೋತ್ಸವ ನಿನ್ನೆಯ ದಿವಸ ನಡಿಬೇಕಾದ, ನಿನ್ನೆ ಹಾಗೂ ಮೊನ್ನೆ ದಿವಸ ನಡಿಬೇಕಾದ ನೇಮೋತ್ಸವ ನಾವು ಸಾಂಪ್ರದಾಯಿಕ ಬದ್ಧವಾಗಿ ನೇಮೋತ್ಸವ ನಡೆಸುವ ರೀತಿಯಲ್ಲಿ ನಾವು ಹೋಗ್ತಾ ಇದ್ವಿ. ಆದ್ರೆ ಒಂದು ಸಮಿತಿಯನ್ನು ರಚನೆ ಮಾಡ್ತಾರೆ ಕೆಲವರೊಂದು ಸೇರಿಕೊಂಡು. ಅದು ಯಾಕೆ, ಯಾವ ದುರುದ್ದೇಶದಿಂದ ಮಾಡಿದ್ದಾರೆ ಗೊತ್ತಿಲ್ಲ. ಆ ಸಮಿತಿ ರಚನೆ ಮಾಡಿ 600 ವರ್ಷದ ಇತಿಹಾಸ ಇರುವಂತಹ ಒಂದು ನೇಮೋತ್ಸವಕ್ಕೆ ಭಂಗಿ ತರುವಂತಹ ಕೆಲಸವನ್ನು ಅವರು ಮಾಡಿದ್ದಾರೆ. ನಾವು ನೇಮೋತ್ಸವ ನಿಲ್ಲಿಸಿರುವಂತದ್ದಲ್ಲ. ಆದ್ರೆ ಈ ಒಂದು ಹೋರಾಟ ಏನು, ಇದು ಪ್ರತಿ ವರ್ಷ ಸಣ್ಣ ಮಟ್ಟದಲ್ಲಿ ಊಹಾಪೋಹಗಳನ್ನು ನಡೆಸ್ತಾ ಇರ್ತಾರೆ. ಅದಕ್ಕಾಗಿ ಅವರು ಕೋರ್ಟಿಗೆ ಫಸ್ಟಿಗೆ ಮೊರೆ ಹೋಗಿರುವಂತದ್ದು ಅವರೇ.
ಅವರು ಕೋರ್ಟಿಗೆ ಹೋಗಿರುವಂತದಕ್ಕೆ ನಾವು ದಾಖಲಾತಿಗಳನ್ನು ಇತಿಹಾಸದಿಂದ ಎಷ್ಟು ವರ್ಷದಿಂದ ಇರುವಂತಹ ಪರಂಪರೆಯ ಪ್ರಕಾರ ನಾವು ಎಲ್ಲ ದಾಖಲಾತಿಯನ್ನು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಕೋರ್ಟಿನಲ್ಲಿ ಕೂಡ ನಮ್ಗೆ ಒಂದು ಆದೇಶ ಬರುತ್ತೆ. ಆ ನೇಮೋತ್ಸವ ಸಾಂಪ್ರದಾಯಿಕ ಬದ್ಧವಾಗಿ ನೀವೇ ನೇಮೋತ್ಸವ ಮಾಡುವಂತದ್ದು ಆದೇಶ ಇದೆ. ಆ ಪ್ರತಿಯನ್ನು ನಾನೀಗ ಕೊಟ್ಟಿರ್ತೇನೆ ನಿಮಗೆ. ಅದನ್ನು ಬಿಟ್ಟು ಕೂಡ ಇವರು ಫೋರ್ಸೇಬಲ್ ಬ್ಯಾನರ್ಸ್ ಗಳನ್ನು ಹಾಕಿ ಇದೇ ಸಮಿತಿ ಅಕ್ರಮ ಜಾನುವಾರು ಸಾಗಾಟವನ್ನು ತಡೆದು 4 ಜಾನುವಾರುಗಳನ್ನು ವಶಕ್ಕೆ ಪಡೆದ ಭಟ್ಕಳ ಗ್ರಾಮೀಣ ಪೊಲೀಸರು ಸೋಮವಾರ ಮತ್ತೊಂದು ಕಾರ್ಯಾಚರಣೆಯಲ್ಲಿ 13 ಜಾನುವಾರುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಮಹಾರಾಷ್ಟ್ರದ ಔರಂಗಾಬಾದ್ ಜಿಲ್ಲೆಯ ಜಮೀಲ್ ಯೂಸುಫ್ ಶೇಖ್ ಎಂಬಾತನನ್ನ ಬಂಧಿಸಿರುವ ಪೊಲೀಸರು ಲಾರಿ ವಶಪಡಿಸಿಕೊಂಡಿದ್ದಾರೆ. ಈ ಪ್ರಕರಣದಲ್ಲಿ ಇನ್ನೂ 3 ಪರಾರಿಯಾಗಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಶಿರಾಲಿ ಚೆಕ್ಪೋಸ್ಟ್ ಬಳಿ ತಂಡ ತಡೆದ ಲಾರಿಯಲ್ಲಿ 9 ಎತ್ತು ಮತ್ತು 4 ಕೋಣಗಳನ್ನು ಅಕ್ರಮವಾಗಿ ಸಾಗಿಸಲಾಗುತ್ತಿದ್ದುದನ್ನು ಪತ್ತೆ ಹಚ್ಚಿದ ಪೊಲೀಸರು ಯಾವುದೇ ದಾಖಲೆಗಳಿಲ್ಲದ ಕಾರಣ ಜಾನುವಾರುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಪ್ರಾಥಮಿಕ ಮಾಹಿತಿಯಂತೆ ಇವುಗಳನ್ನು ಮಹಾರಾಷ್ಟ್ರದ ಮಾಲೆಗಾಂವ್ನಿಂದ ಭಟ್ಕಳಕ್ಕೆ ಸಾಗಿಸಲಾಗುತ್ತಿತ್ತು ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ. ಡಿವೈಎಸ್ಪಿ ಮಹೇಶ್ ಕೆ ಅವರ ಮಾರ್ಗದರ್ಶನದಲ್ಲಿ ಈ ಕಾರ್ಯಾಚರಣೆ ನಡೆಸಲಾಯಿತು. ಪಿಎಸ್ಐ ರನ್ನಗೌಡ ಪಾಟೀಲ, ಧರ್ಮಪ್ಪ ಬೆಳಗೊಳಿ, ಎಎಸ್ಐ ಕೃಷ್ಣಾನಂದ ನಾಯಕ್, ಪಿಸಿ ಬಸವರಾಜ್ ಡಿಕೆ, ಮೋಹನ್ ಕಬ್ಬೇರ, ವೀರಣ್ಣ ಬಳ್ಳಾರಿ, ಲೋಹಿತ್ ಕುಮಾರ್, ಅಂಬರೀಶ ಕುಂಬಾರಿ, ಕಿರಣ್ ತಿಲ್ಗಂಜಿ ಸೇರಿದಂತೆ ಕಾರ್ಯಾಚರಣೆಯಲ್ಲಿ ಇತರರು ಭಾಗವಹಿಸಿದರು. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ 2025ರಿಂದ 30ರ ಅವಧಿಯ ಅಧ್ಯಕ್ಷೀಯ ಚುನಾವಣೆ ಏಪ್ರಿಲ್ 13ರಂದು ನಿಗದಿಯಾಗಿದ್ದು, ಈ ಹಿನ್ನೆಲೆ ನಗರದಲ್ಲಿಂದು ಪೂರ್ವಭಾವಿ ಸಿದ್ಧತಾ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಅಭ್ಯರ್ಥಿ ಎಸ್ ರಘುನಾಥ್ ಮಾತನಾಡಿ, ಕಳೆದ ಬಾರಿ 2021ರಲ್ಲಿ ನಡೆದ ಚುನಾವಣೆಯಲ್ಲಿ ಪ್ರಥಮ ಬಾರಿ ಸ್ಪರ್ಧೆ ಮಾಡಿ 455 ಮತಗಳ ಅಂತರದಲ್ಲಿ ಅಶೋಕ್ ಹಾರ್ನಳ್ಳಿ ಅವರ ವಿರುದ್ಧ ಪರಾಭವಗೊಂಡಿದ್ದೆ. ಕಳೆದ ಚುನಾವಣೆಯಲ್ಲಿ ವಿವಿಧ ತಾಲೂಕುಗಳಲ್ಲಿ ಮತ್ತು ಜಿಲ್ಲೆಗಳಲ್ಲಿ ಅನೇಕ ಮಹನೀಯರನ್ನ ಭೇಟಿ ಮಾಡುವ ಅವಕಾಶ ಮಾಡಿಕೊಟ್ಟಿತು. ಅಲ್ಲದೆ ಹೊಸ ಅನುಭವಗಳ ಪರಿಚಯವಾಯಿತು. ಕಳೆದ ಚುನಾವಣೆಯಲ್ಲಿ ಒಂದು ಪ್ರಣಾಳಿಕೆಯನ್ನು ಸಹ ಪ್ರಕಟಣೆ ಮಾಡಿದೆನು ಮತ್ತು ನನಗೆ ಸಹಕಾರ ಮತ್ತು ಬೆಂಬಲ ನೀಡಿದ ಎಲ್ಲ ಮಹನೀಯರಿಗೆ ಈ ಮುಖಾಂತರ ಕೃತಜ್ಞತೆಗಳನ್ನು ತಿಳಿಸುತ್ತೇನೆ. ಚುನಾವಣೆಯಲ್ಲಿ ಸೋಲು ಕಂಡರೂ ಬ್ರಾಹ್ಮಣ ಸಮಾಜದ ಕಲ್ಯಾಣಕ್ಕಾಗಿ ಕಳೆದ 3 ವರ್ಷಗಳಲ್ಲಿ ವಿಶ್ವ ವಿಪ್ರತಿ ಪರಿಷತ್ ಮುಖಾಂತರವಾಗಿ ಮತ್ತು ಬ್ರಾಹ್ಮಣ ಸಮಾಜದ ಅನೇಕ ಉಪಪಂಗಡಗಳ ಸಹಯೋಗದೊಂದಿಗೆ ಕೆಲವು ಯೋಜನೆಗಳನ್ನು ರೂಪಿಸಿ ವಿವಿಧ ರೀತಿಯ ಸಹಾಯವನ್ನು ಮಾಡಿ ನಿರಂತರವಾಗಿ ಶ್ರಮಿಸಿದ್ದು, ಮತ್ತೊಮ್ಮೆ ಮಹಾಸಭೆಯ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿದ್ದು ಎಲ್ಲರೂ ಸಹ ಸಹಕಾರ ಮತ್ತು ಬೆಂಬಲವನ್ನು ನೀಡುವಂತೆ ಈ ಮೂಲಕ ಕೋರುತ್ತಿರುವುದಾಗಿ ತಿಳಿಸಿದರು. ಹೇಳಬೇಕು ಅಂತ ಹೇಳಿದ್ರೆ, ಕಳೆದ ಬಾರಿ ಚುನಾವಣೆಯಲ್ಲಿ ಕೂಡ ನಾನು ಸ್ಪರ್ಧೆ ಮಾಡಿದ್ದೆ. ನನಗೂ ಮತ್ತು ಅಶೋಕ್ ಹಾರ್ನಳ್ಳಿ ಈಗಿರುವಂಥ ಅಧ್ಯಕ್ಷರಿಗೆ ತೀವ್ರವಾದ ಪೈಪೋಟಿಯಾಗಿದ್ದು, ಅವತ್ತು ಕೇವಲ ಒಂದು 455 ಓಟುಗಳಲ್ಲಿ ಅವತ್ತಿನ ದಿನ ನಾನು ಆ ಚುನಾವಣೆಯಲ್ಲಿ ಪರಾಭವಗೊಂಡಿದ್ದೆ. ಆದರೆ ಕಳೆದ 3 ವರ್ಷದಲ್ಲಿ ಆ ಚುನಾವಣೆ ಆದ ನಂತರವೂ ಕೂಡ ಯಾವುದೇ ರೀತಿಯಲ್ಲಿ ಚುನಾವಣೆಯಲ್ಲಿ ಸೋತಿದ್ದೇನೆ ಅಂತ ಅನ್ನಿಸ್ಕೊಳ್ದಿರಾನೆ ಸಮಾಜದ ಹಿತದೃಷ್ಟಿಯಿಂದ ಕೆಲಸಗಳನ್ನ ಮಾಡ್ತಾ ಚುನಾವಣೆ ಬಂದೇ ಬರುತ್ತೆ ಅಂತ ಗೊತ್ತಿತ್ತು. ಆ ದೃಷ್ಟಿಯಲ್ಲಿ ತಯಾರಿಯನ್ನು ಮಾಡ್ಕೊಳ್ತಾ ಬಂದಿದ್ದೆ. ನಮ್ಮ ಸ್ನೇಹಿತರುಗಳೆಲ್ಲರೂ ಕೂಡ ನನಗೆ ಬೆಂಬಲವನ್ನು ಕೂಡ ಕೊಡ್ತಾ ಬಂದಿದ್ದರು. ಆದರೆ ಚುನಾವಣೆ ಹತ್ತಿರ ಬಂದಾಗ ಬದಲಾವಣೆಯ ಗಾಳಿಗಳು ಬೀಸೋದು ಸಹಜ. ಎಲ್ಲ ರಾಜಕೀಯ ಕ್ಷೇತ್ರಗಳಲ್ಲೂ ಇದ್ದಂಗೆ ಇಲ್ಲೂ ಕೂಡ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಚುನಾವಣೆ ಅಂತ ಬಂದಾಗ ಈ ಚುನಾವಣೆಯ ರಂಗು ಕೂಡ ಏರ್ತದೆ. ಅಂಥ ಸಂದರ್ಭದಲ್ಲಿ ನನಗೆ ಇವತ್ತು ನನ್ನ ಪಕ್ಕದಲ್ಲಿ ಕೂತಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಲಕ್ಷ್ಮೀಕಾಂತ್ರವರು ಕಳೆದ ಬಾರಿ ನಡೆದಂಥ ಚುನಾವಣೆಯ ಸಂದರ್ಭದಲ್ಲಿ ಅವರು ಸಹ ಪ್ರತಿಸ್ಪರ್ಧಿಗಳಾಗಿದ್ದರು. ಆದರೆ ಈ ಬಾರಿಯ ಚುನಾವಣೆಯಲ್ಲಿ ಲಕ್ಷ್ಮೀಕಾಂತ್ರವರು ಮತ್ತು ಅವರ ತಂಡದವರು ಎಲ್ಲರೂ ಸೇರಿ ಒಂದು ತೀರ್ಮಾನಕ್ಕೆ ಬಂದು ನಗರದ ಉತ್ತರ ಬಡಾವಣೆಯಲ್ಲಿ ಕುಡಿದ ಮತ್ತಿನಲ್ಲಿದ್ದ ವ್ಯಕ್ತಿಯೊಬ್ಬ ಅಂಗಡಿಯ ರೋಲಿಂಗ್ ಶೀಟರ್ ಮುರಿಯಲು ಮತ್ತು ಬೈಕ್ ಕದಿಯಲು ಯತ್ನಿಸಿ ಸುಸ್ತಾಗಿ ಖಾಲಿ ಕೈನಲ್ಲಿ ಮರಳಿದ್ದು ಆತನ ದುಷ್ಕೃತ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಅಂದಾಜು 60 ವರ್ಷದ ವ್ಯಕ್ತಿ ಉತ್ತರ ಬಡಾವಣೆಯ ರಚನಾ ಅಕಾಡೆಮಿ ಮತ್ತು ಸ್ಟುಡಿಯೋ ಹತ್ತಿರ ರೋಲಿಂಗ್ ಶೀಟರ್ ಓಪನ್ ಮಾಡಲು ಶತಾಯಗತಾಯ ಪ್ರಯತ್ನಿಸಿದರೂ ವಿಫಲನಾದ. ಇದಾದ ಬಳಿಕ ಅಲ್ಲಿ ನಿಂತಿದ್ದ ಬೈಕ್ ಅನ್ನು ಕದಿಯಲು ಯತ್ನಿಸಿದರೂ ಅನ್ಲಾಕ್ ಮಾಡಲು ಆಗಿಲ್ಲ. ಇದರಿಂದ ದಿಕ್ಕು ತೋಚದೆ ವಾಪಸ್ ಹೋದ ದೃಶ್ಯ ಸಿಸಿಟಿವಿಯಲ್ಲಿ ದಾಖಲಾಗಿದೆ. ಇನ್ನು ಈ ಬಗ್ಗೆ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ನೀಡಿದ್ದು ಘಟನೆ ಕುರಿತು ತನಿಖೆ ನಡೆಯುತ್ತಿದೆ. 67ನೇ ಜಾತ್ರಾ ಮಹೋತ್ಸವ ಸಕಲೇಶಪುರ ಪುರಸಭೆಯ ಅವ್ಯವಸ್ಥೆ ಮತ್ತು ಭ್ರಷ್ಟಾಚಾರದಿಂದ ಕೂಡಿದೆ ಎಂದು ಹಿರಿಯ ಪತ್ರಕರ್ತ ಸಾಸು ವಿಶ್ವನಾಥ್ ಆರೋಪಿಸಿದ್ದಾರೆ. ಸಕಲೇಶಪುರದಲ್ಲಿ ಸೋಮವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಬಾರಿಯ ಜಾತ್ರೆ ಸಾರ್ವಜನಿಕರಿಗೆ ಅನುಕೂಲಕ್ಕಿಂತ ಅನಾನುಕೂಲ ಜಾಸ್ತಿಯಾಗಿದೆ. ಪುರಸಭೆ ವಸ್ತು ಪ್ರದರ್ಶನದ ಹೆಸರಿನಲ್ಲಿ ಸಾರ್ವಜನಿಕರ ಜೇಬಿಗೆ ಕತ್ತರಿ ಹೇರಿದಂತಾಗಿದೆ. ಜಾತ್ರೆಯಲ್ಲಿ ಆಹಾರ ವಸ್ತುಗಳು ಸಾಮಾನ್ಯ ಜನರಿಗೆ ಕೈ ಎಟುಕದಂತೆ ದುಬಾರಿಯಾಗಿದೆ. ಪಕ್ಕದ ಸುತ್ತೂರು ಜಾತ್ರೆಯಲ್ಲಿ ಜಾಯಿಂಟ್ ವಿಲ್ 50, ಹಪ್ಪಳ 30, ಬೇಯಿಸಿದ ಜೋಳ 20, ಚರ್ಮುರಿ 20 ಇದ್ದರೆ ಸಕಲೇಶಪುರ ಜಾತ್ರೆಯಲ್ಲಿ ಜಾಯಿಂಟ್ ವಿಲ್ 80, ಹಪ್ಪಳ 50, ಬೇಯಿಸಿದ ಜೋಳ 50, ಚುರುಮುರಿ 60 ರೂಪಾಯಿಗೆ ಮಾರಾಟವಾಗಿದೆ. ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕಾದ ಪುರಸಭೆ ಜನ ಮೌನ ವಹಿಸಿದೆ. ಈ ಬಾರಿಯ ಜಾತ್ರಾ ಟೆಂಡರ್ ಆನ್ಲೈನ್ ಮೂಲಕ ಪ್ರಕ್ರಿಯೆಯಾಗಿದ್ದು 36.10 ಲಕ್ಷಕ್ಕೆ ಬಿಡ್ಡಾಗಿ ಜಿಎಸ್ಟಿ ಸೇರಿ 42 ಲಕ್ಷಕ್ಕೆ ಅಂತಿಮಗೊಂಡಿದೆ. ಈ ಮೊತ್ತವನ್ನು ಪೂರ್ಣಗೊಳಿಸಲು ಟೆಂಡರ್ದಾರರು ಸಾರ್ವಜನಿಕರಿಂದ ಹಣ ಲೂಟಿ ಮಾಡಿದ್ದಾರೆ.
ಹಿಂದಿನ ವರ್ಷ ದೇವದಾನ ಸಮಿತಿ ಈ ಜವಾಬ್ದಾರಿಯನ್ನ ನಿರ್ವಹಿಸಿ ಜನಾನುರೂಪ ಬೆಲೆ ನಿಗದಿ ಮಾಡಿತ್ತು. ಆದರೆ ಈ ಬಾರಿ ಪುರಸಭೆ ಕೇವಲ ಹಣದ ಲಾಭವನ್ನೇ ಗಮನಕ್ಕೆ ತೆಗೆದುಕೊಂಡಿದೆ ಎಂದರು. ಈ ಜನಕ್ಕೆ ಮನರಂಜನೆ ಕೊಡಬೇಕು ಅನ್ನೋದು ಪುರಸಭೆಯವರಿಗಿದ್ರೆ ಈ ಕೆಲಸವನ್ನು ಮಾಡಬೇಕು. ಇವತ್ತು 11 ಲಕ್ಷ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಅಂತ ತೆಗೆದಿಟ್ಟು ಮಾಡಿ ಜಾತ್ರಾ ಮಹೋತ್ಸವ ಮಾಡಿದ್ರಿ. ಯಾವ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿದ್ರೆ? ನಾವೆಲ್ಲ ಕಲಾವಿದ್ರೆ ಇಲ್ಲಿ ಯಾವ ಕಲಾವಿದರಿಗೆ ಆಹ್ವಾನ ಕೊಟ್ಟಿದ್ದಾರೆ? ಸಕಲೇಶಪುರದಲ್ಲಿ, ಈ ಹಾಸನ ಜಿಲ್ಲೆಯಲ್ಲೇ ಸಕಲೇಶಪುರದವರು ಕಲಾವಿದರು ಎಲ್ಲ ರೀತಿಯಲ್ಲೂ ಸಾಂಸ್ಕೃತಿಕ ಕಲೆಯಲ್ಲಿ ಇದ್ರು. ಯಾವ ಕಲಾವಿದನಿಗೂ ವೈಯಕ್ತಿಕ ಒಂದು ಆಹ್ವಾನ ಕೊಟ್ಟಿಲ್ಲ, ಮತ್ತೆ ಯಾವುದೇ ಒಂದು ಇದು ಮಾಡಿಲ್ಲ. ನಾವು ದಿನ 4-5 ದಿವಸ ಹೋಗ್ಬೋದು. ಬರೀ ಒಂದು ಆರ್ಕೆಸ್ಟ್ರಾ ಅನ್ನೋದೊಂದು ಬಿಟ್ಟರೆ ಯಾವ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡಿಲ್ಲ. 11 ಲಕ್ಷ ರೂಪಾಯಿ ಇಟ್ಟಿದ್ದಾರೆ. ಕ್ರೀಡೆ ಅದನ್ನ ನೋಡೋಕ್ಕೆ ಬೇಸರ ಆಗುತ್ತೆ. ಕ್ರೀಡೆ ಆಡಕ್ಕೆ ಬಂದವ್ರಿಗೆ 1,000-2,000 ರೂಪಾಯಿಗೆ ಅವರ ಕಲೆಯನ್ನ ಇದು ಮಾಡ್ತಾರೆ. ಮೊದಲೆಲ್ಲ ಒಂದು 5-6 ವರ್ಷದಿಂದ ಕಬಡ್ಡಿ ಅದೆಷ್ಟು ಚೆನ್ನಾಗಿ ಆಡಿಸ್ತಿದ್ರು. ಅವ್ರಿಗೆ 20,000-30,000 ಈ ಥರ ನಗದು ಬಹುಮಾನ ಕೊಟ್ಟು ಅವ್ರಿಗೊಂದು ಗೌರವಿಸಲಾಗ್ತಿತ್ತು. ಈಗೆಲ್ಲಿದೆ 2,000-3,000 ರೂಪಾಯಿಗೆ ಆ ತಂಡನ ಒಂದು ಅವಮಾನ ಮಾಡೋ ರೀತಿ ಕಲಾವಿದರಿಗೆ ಅವಮಾನ ಅಂತ ಕೊಟ್ಟಿದ್ದಾರೆ. ಅಲ್ಲೂ ಕೂಡ 5 ಲಕ್ಷ ಇಟ್ಕೊಂಡಿದ್ದಾರೆ. ಏನಂತ 5 ಲಕ್ಷ? ಪ್ರಚಾರಕ್ಕೆ ಎಷ್ಟು ಮಾಡಿದ್ದಾರೆ? 3 ಲಕ್ಷ ಪ್ರಚಾರಕ್ಕೆ ತೆಗೆದಿಟ್ಟಿದ್ದಾರೆ. ಒಂದು ಸಾಮಾನ್ಯವಾಗಿ ಒಬ್ಬ ಹಳ್ಳಿಯಲ್ಲಿ ಒಂದು ದೇವಸ್ಥಾನ ಓಪನ್ ಮಾಡಿದ್ರು ಅವ್ರು ಒಂದೊಂದು ಪ್ರೆಸ್ ಮೀಟ್ ಮಾಡ್ತಾರೆ, 4 ಜನಕ್ಕೆ ತಿಳಿಲಿ, ಪತ್ರಿಕೆ ಮುಖಾಂತರ ಎಲ್ಲರಿಗೂ ತಿಳಿಯುತ್ತೆ ಅಂತ. ಇವರ ಯೋಗ್ಯತೆಗೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಜೈ ಭೀಮ್ ಮಂಜು, ಮಲ್ಲಡ್ ಮೆಹಬೂಬ್ ಮತ್ತು ಇತರರು ಉಪಸ್ಥಿತರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ರಣ್ಯಾರಾವ್ ಪ್ರಕರಣದಲ್ಲಿ 2 ಸಚಿವರು ಶಾಮೀಲಾಗಿದ್ದಾರೆ ಎಂದು ವಿಜೇಂದ್ರ ಆರೋಪಿಸಿದ್ದಾರೆ. ವಿಜೇಂದ್ರ ಸಚಿವರ ಹೆಸರು ಹೇಳಲಿ, ಗಾಳಿಯಲ್ಲಿ ಗುಂಡು ಹಾರಿಸುವುದು ಬೇಡ. ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟು. ಮಸೀದಿ ಓಪನ್ ಮಾಡಲು ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ. ಸಿದ್ದರಾಮಯ್ಯ ಅವರಿಗೆ ಇದು ಚಾಲೆಂಜ್. ತಾಕತ್ತಿದ್ದರೆ ಓಪನ್ ಮಾಡಿ ನೋಡಿ. ಸಿಎಂಗೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಸವಾಲು. ಹಾಸನಕ್ಕೆ ಕೇಳಿದ್ದು ಬಜೆಟ್ನಲ್ಲಿ ಸಿಕ್ಕಿದೆ. ಟೀಕಿಸುವವರು ಪ್ರತಿ ಓದಿ ಮಾತಾಡಲಿ. ರೇವಣ್ಣಗೆ ಶ್ರೇಯಸ್ ಪಟೇಲ್ ತಿರುಗೇಟು. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC ನ್ಯೂಸ್. ಇದು ಜನರ ಧ್ವನಿ. ಸತ್ಯದ ಕಡೆ ನಮ್ಮನೆ.